Welcome to my channel. This is Swati, mathematics teacher. This is part 2 video for KSET or NET paper 1 teaching aptitude. So topic is, yesterday I do that same topic in both Kannada and English. So yesterday I do this various education and contribution ಟಾಪಿಕ್ ವಿವಿಧ ಶಿಕ್ಷಣ ತಜ್ಞರು ಮತ್ತು ಅವರ ಕೊಡುಗೆಗಳ ಬಗ್ಗೆ ನಿನ್ನೆ ಏನಿದೆ ಮೇನ್ ಪಾಯಿಂಟ್ಸ್ 7 ಮೆಂಬರ್ಸ್ ಏನಿದ್ದಾರೆ ಆ 7 ಮೆಂಬರ್ಸ್ ಬಗ್ಗೆ ಅವ್ರ ಬಯೋಡೇಟಾ ಇರ್ಬೋದು, ಹಾಗೆ ಅವರು ಎಜುಕೇಷನಲ್ ಕಾಂಟ್ರಿಬ್ಯೂಷನ್ ಇರ್ಬೋದು, ಶೈಕ್ಷಣಿಕ ಕೊಡುಗೆಗಳ ಬಗ್ಗೆ ಹೇಳ್ತಾ ಬಂದೆ. ಇವತ್ತು ಅದೇ ಟಾಪಿಕ್ ಮೇಲೆ ನಿಮಗೆ MCQ ಯಾವ ಥರ ಕೇಳ್ಬೋದು ಕ್ವಶನ್ಸ್ನ ಅಂತ ಒಂದು 22 MCQನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಹಾಗೆ ನಿಮಗೆ ಏನಾದರೂ ಈ ನೋಟ್ಸ್ PDF ಬೇಕನ್ನೋದಿದ್ರೆ ನನಗೆ DM ಮಾಡಿ. ಸೊ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಅದನ್ನು ಕೂಡ ಲಿಂಕ್ ನಾನು ಹಾಕಿರ್ತೀನಿ. ಸೊ ನೀವು ಅಲ್ಲೂ ಕೂಡ ನಾನು DM ಮಾಡ್ಬೋದು. ನಾನು ನಿಮಗೆ ಡೈರೆಕ್ಟಾಗಿ ನೋಟ್ಸ್ PDFನ ಕಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಹಾಗೆ ಬನ್ನಿ ಫಸ್ಟ್ ಟಾಪಿಕ್. ಸೊ ಫಸ್ಟ್ ಕ್ವಶನ್, ಶಾಂತಿನಿಕೇತನವನ್ನು ಯಾರು ಸ್ಥಾಪಿಸಿದರು? ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೂರ್, ಆಪ್ಷನ್ ಸಿ ರೂಸೋ, ಆಪ್ಷನ್ ಡಿ ವಿವೇಕಾನಂದ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೂರ್. ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೂರ್. ಸೊ ಇಂಗ್ಲೀಷಲ್ಲಿ ಹೂ ಫೌಂಡೆಡ್ ಶಾಂತಿನಿಕೇತನ್? ಸೊ ಎ ಮಹಾತ್ಮ ಗಾಂಧೀಜಿ, ಬಿ ರವೀಂದ್ರನಾಥ್ ಟ್ಯಾಗೂರ್, ಸಿ ರೂಸೋ, ಡಿ ವಿವೇಕಾನಂದ. ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೂರ್. ಸೊ ಸೆಕೆಂಡ್ ಕ್ವಶನ್, ಟ್ಯಾಗೂರ್ ಯಾವ ರೀತಿಯ ಶಿಕ್ಷಣಕ್ಕೆ ಯಾವ ರೀತಿ ಶಿಕ್ಷಣವನ್ನು ಒತ್ತು ಹೇಳಿದರು? ಟ್ಯಾಗೂರ್ ಯಾವ ರೀತಿ ಶಿಕ್ಷಣವನ್ನು ಒತ್ತು ಹೇಳಿದರು? ಆಪ್ಷನ್ ಎ ಕಠಿಣ ಪಾಠ ಮಾಡುವಿಕೆ, ಬಿ ಪ್ರಕೃತಿ ಮಧ್ಯೆ ಶಿಕ್ಷಣ, ಸಿ ಸೈನಿಕ ತರಬೇತಿ, ಡಿ ತಾಂತ್ರಿಕ ಶಿಕ್ಷಣ. ಸೊ ಇದಕ್ಕೂ ಕೂಡ ಆಪ್ಷನ್ ಬಿ ಪ್ರಕೃತಿ ಮಧ್ಯೆ ಶಿಕ್ಷಣ. ಸೊ ಪ್ರಕೃತಿ ಮಧ್ಯೆ ಶಿಕ್ಷಣಕ್ಕೆ ಅತಿ ಹೆಚ್ಚಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಒತ್ತು ಕೊಡ್ತಾರೆ. ಸೊ ಟ್ಯಾಗೂರ್ ಎಂಪೈಸ್ಡ್ ವಿಚ್ ಟೈಪ್ ಆಫ್ ಎಜುಕೇಷನ್? ಎ ರೋಟ್ ಲರ್ನಿಂಗ್, ಬಿ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಲರ್ನಿಂಗ್, ಸಿ ಮಿಲಿಟರಿ ಟ್ರೈನಿಂಗ್, ಡಿ ಟೆಕ್ನಿಕಲ್ ಎಜುಕೇಷನ್. ಆಪ್ಷನ್ ಬಿ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಲರ್ನಿಂಗ್. ಸೊ ಮೂರನೇ ಕ್ವಶನ್ ನೋಡಿ, ನೈ ತಾಲೀಮನ್ನು ಯಾರು ಪರಿಚಯಿಸಿದರು? ಸೊ ನೀವು ಎಸ್ಟರ್ಡೇ ವಿಡಿಯೋನ ನೀವು ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ಸ್ ಅಬ್ಸರ್ವ್ ಮಾಡಿದರೆ ಆ 7 ಮೆಂಬರ್ಸ್ ಎಜುಕೇಷನಲಿಸ್ಟ್ ಏನಿದ್ದಾರೆ ಶಿಕ್ಷಣ ತಜ್ಞರು, ಅವ್ರ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ನೀವು ಅದನ್ನ ಕೊಡುಗೆಗಳನ್ನಾಗಿರ್ಬೋದು ಅವ್ರು ಬಯೋಡೇಟಾಗಿ ತಿಳ್ಕೊಂಡಿದ್ರೆ ಮಾತ್ರ MCQನ ಸಾಲ್ವ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಸೊ ಅದರಿಂದ ಹೇಳ್ತಿದ್ದೀನಿ, ನಾನು ಟಾಪಲ್ಲೇ ಲಿಂಕ್ ಕೂಡ ಹಾಕ್ತೀನಿ, ನೀವು ಹೋಗಿ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ ಆಮೇಲೆ ಬಂದು MCQನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮೂರನೇದಿನ ಕ್ವಶನ್, ನೈ ತಾಲೀಮನ್ನು ಯಾರು ಪರಿಚಯಿಸಿದರು? ಸೊ ನೈ ತಾಲೀಮ್ ಆಪ್ಷನ್ ಎ ಟ್ಯಾಗೂರ್, ಬಿ ಗಾಂಧೀಜಿ, ಸಿ ವಿವೇಕಾನಂದ, ಡಿ ರೂಸೋ. ಸೊ ನಿನ್ನೆ ಕೂಡ ಹೇಳ್ದೆ ನಾನು, ಈ ನೈ ತಾಲೀಮ್ ಅಥವಾ ಏನು ಬೆಸ್ಟ್ ಎಜುಕೇಷನ್ ಇರ್ಬೋದು ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ. 2011 ಹಾಗೆ 2013 ಕೇರಳ ಸೆಟ್ಟಲ್ಲಿ ಕೇಳಿದ್ದಾರೆ ಕ್ವಶನ್ ಅಂತ ಹೇಳಿದೆ, ಅದೇ ಥರ ಇಲ್ಲೂ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ. ಹೂ ಇಂಟ್ರೊಡ್ಯೂಸ್ಡ್ ನೈ ತಾಲೀಮ್? ಎ ಟ್ಯಾಗೂರ್, ಬಿ ಗಾಂಧಿ, ಸಿ ವಿವೇಕಾನಂದ, ಡಿ ರೂಸೋ. ಸೊ ಬಿ ಮಹಾತ್ಮ ಗಾಂಧಿ. ಸೊ ಹಾಗೆ 4ನೇ ಕ್ವಶನ್ ನೋಡೋಣ ಬನ್ನಿ. ಗಾಂಧೀಜಿಯ ಶಿಕ್ಷಣದ ಮುಖ್ಯ ಅಂಶ ಯಾವುದು? ಆಪ್ಷನ್ ಎ ಕೇವಲ ಸಿದ್ಧಾಂತ, ಬಿ ಪುಸ್ತಕ ಪಾಠ, ಸಿ ಕೈ ಕೆಲಸ ಆಧಾರಿತ ಶಿಕ್ಷಣ, ಡಿ ಪರೀಕ್ಷೆಗಳು. ಸೊ ಇಲ್ಲಿ ನೋಡಿ, ಕೈ ಕೆಲಸ ಆಧಾರಿತ ಶಿಕ್ಷಣ ಹೇಳಿದವರು ಯಾರು? ಗಾಂಧೀಜಿಯವರು. ಕೈ ಆಧಾರಿತ ಶಿಕ್ಷಣದ ಬಗ್ಗೆ ಹೇಳಿದ್ದು ಗಾಂಧೀಜಿ. ಸೊ ಗಾಂಧೀಜಿಸ್ ಎಜುಕೇಷನ್ ಸಿಸ್ಟಮ್ ಫೋಕಸ್ ಆನ್ ಓನ್ಲಿ ಥಿಯರಿ, ಬಿ ಬುಕ್ ಲರ್ನಿಂಗ್, ಸಿ ಕ್ರಾಫ್ಟ್ ಬೇಸ್ಡ್ ಲರ್ನಿಂಗ್, ಡಿ ಎಕ್ಸಾಮ್. ಆಪ್ಷನ್ ಸಿ ಕ್ರಾಫ್ಟ್ ಬೇಸ್ಡ್ ಲರ್ನಿಂಗ್. ಸೊ ನೆಕ್ಸ್ಟ್ 5th ಕ್ವಶನ್ ನೋಡೋಣ ಬನ್ನಿ. ಮಾನವನಲ್ಲಿರುವ ಪೂರ್ಣತೆಯ ಅಭಿವ್ಯಕ್ತಿ ಶಿಕ್ಷಣ ಎಂದು ಯಾರು ಹೇಳಿದರು? ಮಾನವನಲ್ಲಿರುವ ಪೂರ್ಣತೆಯ ಅಭಿವ್ಯಕ್ತಿ ಶಿಕ್ಷಣ ಎಂದು ಯಾರು ಹೇಳಿದರು? ಎ ಗಾಂಧೀಜಿ, ಬಿ ಟ್ಯಾಗೂರ್, ಸಿ ವಿವೇಕಾನಂದ, ಡಿ ರೂಸೋ. ಸೊ ಇದಕ್ಕೆ ಆಪ್ಷನ್ ಸಿ ವಿವೇಕಾನಂದ. ಹೂ ಸೆಡ್ ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್? ಎ ಗಾಂಧಿ, ಬಿ ಟ್ಯಾಗೂರ್, ಸಿ ವಿವೇಕಾನಂದ, ಡಿ ರೂಸೋ. ಸಿ ವಿವೇಕಾನಂದ. ವಿವೇಕಾನಂದರು ಯಾವುದನ್ನು ಒತ್ತಿ ಹೇಳಿದರು? ಎ ಬುದ್ಧಿ ಅಭಿವೃದ್ಧಿ ಮಾತ್ರ, ಬಿ ವ್ಯಕ್ತಿ ನಿರ್ಮಾಣ, ಸಿ ದೇಹ ತರಬೇತಿ ಮಾತ್ರ, ಡಿ ಪರೀಕ್ಷೆಗಳು. ಸೊ ಇಲ್ಲಿ ವಿವೇಕಾನಂದರು ಅತಿ ಹೆಚ್ಚಾಗಿ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣವೇ ಶಿಕ್ಷಣ ಅಂತ ಹೇಳ್ತಾರೆ. ಸೊ ಅದರಿಂದ ಆಪ್ಷನ್ ಬಿ ವ್ಯಕ್ತಿತ್ವ ನಿರ್ಮಾಣ.
ಯಾವುದನ್ನು ಒತ್ತಿ ಹೇಳಿದ್ರು ಶಿಕ್ಷಣದಲ್ಲೇ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ವಿವೇಕಾನಂದ ಎಂಪೈಸ್ಡ್ ಓನ್ಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಕ್ಯಾರೆಕ್ಟರ್ ಬಿಲ್ಡಿಂಗ್, ಫಿಸಿಕಲ್ ಟ್ರೈನಿಂಗ್ ಓನ್ಲಿ, ಡಿ ಎಕ್ಸಾಮ್ಸ್. ಆಪ್ಷನ್ ಬಿ ಕ್ಯಾರೆಕ್ಟರ್ ಬಿಲ್ಡಿಂಗ್. 7th ಕ್ವಶನ್, ನೈಸರ್ಗಿಕತೆಯ ಜೊತೆ ಸಂಬಂಧ ಹೊಂದಿರುವವರು ಯಾರು? ನೈಸರ್ಗಿಕತೆಯ ಜೊತೆ ಸಂಬಂಧ ಹೊಂದಿದವರು ಯಾರು? ಎ ಗಾಂಧೀಜಿ, ಬಿ ಟ್ಯಾಗೂರ್, ಸಿ ರೂಸೋ, ಡಿ ವಿವೇಕಾನಂದ. ನೈಸರ್ಗಿಕತೆ, ನ್ಯಾಚುರಲಿಸಮ್. ಸೊ ಈ ನೈಸರ್ಗಿಕತೆಯ ಬಗ್ಗೆ ನೈಸರ್ಗಿಕ ಶಿಕ್ಷಣದ ತತ್ವ ಅಂತ ಹೇಳಿದವರು ರೂಸೋ. ಸೊ ಜೆ ರೂಸೋ. ಸೊ ಆಪ್ಷನ್ ಸಿ. ನೈಸರ್ಗಿಕ ಜೊತೆ ಸಂಬಂಧ ಹೊಂದಿದವರು ಯಾರು ಅಂದರೆ ಜೆ ರೂಸೋ. ಹೂ ಈಸ್ ಅಸೋಸಿಯೇಟೆಡ್ ವಿತ್ ನ್ಯಾಚುರಲಿಸಮ್? ಆಪ್ಷನ್ ಸಿ ರೂಸೋ. ರೂಸೋ ಬರೆದ ಪುಸ್ತಕ ಯಾವುದು? ಎ ಎಮಿಲ್, ಡಿ ಡಿಸ್ಕವರಿ ಆಫ್ ಇಂಡಿಯಾ, ಸಿ ಗೀತಾಂಜಲಿ, ಡಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಸೊ ಆಪ್ಷನ್ ಎ ಎಮಿಲ್. ಆಪ್ಷನ್ ಎ ಎಮಿಲ್. ವಿಚ್ ಬುಕ್ ವಾಸ್ ರಿಟನ್ ಬೈ ರೂಸೋ? ಆಪ್ಷನ್ ಎ. ಸೊ 9th ಕ್ವಶನ್, ಟ್ಯಾಗೂರ್ ಅವರ ಶಿಕ್ಷಣ ತತ್ವ ಯಾವುದನ್ನು ಆಧರಿಸಿದೆ? ಟ್ಯಾಗೂರ್ ಅವರ ಶಿಕ್ಷಣ ತತ್ವ ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ಆದರ್ಶವಾದ, ಆಪ್ಷನ್ ಬಿ ನೈಸರ್ಗಿಕವಾದ, ಆಪ್ಷನ್ ಸಿ ಪ್ರಯೋಗವಾದ, ಆಪ್ಷನ್ ಡಿ ವಾಸ್ತವವಾದ. ಸೊ ಆಪ್ಷನ್ ಬಿ ನೈಸರ್ಗಿಕವಾದ. ಆಪ್ಷನ್ ಬಿ ನೈಸರ್ಗಿಕವಾದ. ಸೊ ಟ್ಯಾಗೂರ್ ಫಿಲಾಸಫಿ ಆಫ್ ಎಜುಕೇಷನ್ ಇಸ್ ಮೇನ್ಲಿ ಬೇಸ್ಡ್ ಆನ್ ನ್ಯಾಚುರಲಿಸಮ್. ವಿಶ್ವ ಭಾರತಿಯು ಎಲ್ಲೆಲ್ಲಿ ಸ್ಥಾಪಿಸಲಾಯಿತು? ದೆಹಲಿ, ವಾರ್ಧಾ, ಶಾಂತಿನಿಕೇತನ, ಕೋಲ್ಕತ್ತಾ. ಸೊ ಹಂಗೆಲ್ಲ ಗೊತ್ತಿರೋ ಹಾಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಶಾಂತಿನಿಕೇತನ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಸೊ ಅದು ಕಾಲಾಂತರವಾಗಿ ವಿಶ್ವಭಾರತಿ ಶಾಂತಿನಿಕೇತನ ಯೂನಿವರ್ಸಿಟಿಯಾಗಿ ಬದಲಾಗ್ತಾ ಹೋಗುತ್ತೆ. ಸೊ ಇಲ್ಲಿ ವಿಶ್ವಭಾರತಿಯು ಎಲ್ಲೆಲ್ಲಿ ಸ್ಥಾಪಿಸಲಾಗಿತ್ತು ಅಂದರೆ ಶಾಂತಿನಿಕೇತನ. ಆಪ್ಷನ್ ಸಿ ಶಾಂತಿನಿಕೇತನ. ಸೊ ವಿಶ್ವಭಾರತಿ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಆಪ್ಷನ್ ಸಿ ಶಾಂತಿನಿಕೇತನ್. ಸೊ 11th ಕ್ವಶನ್, ಟ್ಯಾಗೂರ್ ಯಾವುದನ್ನು ವಿರೋಧಿಸಿದರು? ಆಪ್ಷನ್ ಎ ಕ್ರಿಯಾಶೀಲ ಶಿಕ್ಷಣ, ಬಿ ಸ್ವತಂತ್ರ ಶಿಕ್ಷಣ, ಸಿ ಕಠಿಣ ತರಬೇತಿ ವ್ಯವಸ್ಥೆ, ಡಿ ಕಲೆ ಶಿಕ್ಷಣ. ಸೊ ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಸರ್ಗಿಕವಾಗಿ ಏನು ವ್ಯವಸ್ಥೆ ಇದೆ ಅದಕ್ಕೆ ಅತಿ ಹೆಚ್ಚಾಗಿ ಒತ್ತನ್ನು ಕೊಡ್ತಾರೆ. ಹಾಗೆ ಮನುಷ್ಯನಿರುವ ಸ್ವಭಾವಕ್ಕೆ, ಹಾಗೆ ವ್ಯಕ್ತಿತ್ವ ಕ್ಯಾರೆಕ್ಟರ್ನ ರೂಪಿಸ್ಕೊಳ್ಳೋದಕ್ಕೆ, ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಶಿಕ್ಷಣ ಅತಿ ಮುಖ್ಯ ಅಂತ ಹೇಳ್ತಾರೆ. ಅದರಿಂದ ಅವರು ಕಠಿಣ ತರಬೇತಿ ವ್ಯವಸ್ಥೆಯನ್ನು ವಿರೋಧಿಸ್ತಿರ್ತಾರೆ. ಸೊ ಏನೇ ಕಲಿತರೂ ಸ್ವತಂತ್ರವಾಗಿ ಕಲಿಬೇಕಂತ ಹೇಳ್ತಿದ್ದಂಥ ವ್ಯಕ್ತಿ, ಅದರಿಂದ ಕಠಿಣ ತರಗತಿ ವ್ಯವಸ್ಥೆನ ಅವರು ವಿರೋಧಿಸ್ತಾರೆ, ಅಫೋಸ್ ಮಾಡೋದು. ಸೊ ಟ್ಯಾಗೂರ್ ಅಫೋಸ್ಡ್ ಎ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಬಿ ಫ್ರೀಡಮ್ ಇನ್ ಎಜುಕೇಷನ್, ಸಿ ರಿಜಿಡ್ ಕ್ಲಾಸ್ ರೂಮ್ ಸಿಸ್ಟಮ್, ಡಿ ಆರ್ಟ್ ಎಜುಕೇಷನ್. ಆಪ್ಷನ್ ಸಿ ರಿಜಿಡ್ ಕ್ಲಾಸ್ ರೂಮ್ ಸಿಸ್ಟಮ್. ಸೊ 12th ಒನ್, ನೈ ತಾಲೀಮ್ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಸೊ ನೈ ತಾಲೀಮನ್ನು ಮಹಾತ್ಮ ಗಾಂಧೀಜಿಯವರು ಆ ತತ್ವದ ಬಗ್ಗೆ ಪ್ರತಿಪಾದಿಸ್ತಾರೆ. ನೈ ತಾಲೀಮ್ ಇರ್ಬೋದು ಅಥವಾ ಬೇಸಿಕ್ ಎಜುಕೇಷನ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ. ಸೊ ಯಾವಾಗ ಪರಿಚಯಿಸಲಾಗಿತ್ತು ಅಂದರೆ ಎ 1937, ಬಿ 1947, ಸಿ 1920, ಡಿ 1915. ಸೊ ಆಪ್ಷನ್ ಎ 1937. ಸೊ ಬೇಸಿಕ್ ಎಜುಕೇಷನ್ ನೈ ತಾಲೀಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1937. 13ನೇ ಕ್ವಶನ್, ಗಾಂಧೀಜಿಯ ಶಿಕ್ಷಣ ತತ್ವ ಯಾವುದನ್ನು ಒತ್ತಿ ಹೇಳುತ್ತದೆ? ಗಾಂಧೀಜಿಯ ಶಿಕ್ಷಣ ತತ್ವ ಯಾವುದನ್ನು ಒತ್ತಿ ಹೇಳುತ್ತದೆ? ಎ ಪುಸ್ತಕ ಜ್ಞಾನ, ಬಿ ಪರೀಕ್ಷಾ ವ್ಯವಸ್ಥೆ, ಸಿ ಮಾಡಿ ಕಲಿಯುವುದು, ಡಿ ಪಾಠ ಮಾಡುವುದು. ಸೊ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ, ಮಾಡಿ ಕಲಿ ಅನ್ನೋದನ್ನು, ಮಾಡಿ ಕಲಿ ತತ್ವವನ್ನು ಹೇಳ್ತಾರೆ. ಸೊ ಆಪ್ಷನ್ ಸಿ ಮಾಡಿ ಕಲಿಯುವುದು. ಸೊ ಗಾಂಧೀಜಿ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಎಂಫಸೈಸ್ಡ್ ಎ ಬುಕ್ಕಿಶ್ ನಾಲೆಡ್ಜ್, ಬಿ ಎಕ್ಸಾಮಿನೇಷನ್ ಸಿಸ್ಟಮ್, ಸಿ ಲರ್ನಿಂಗ್ ಬೈ ಡೂಯಿಂಗ್, ಡಿ ಮೆಮೊರೈಸೇಷನ್. ಆಪ್ಷನ್ ಸಿ ಲರ್ನಿಂಗ್ ಬೈ ಡೂಯಿಂಗ್. ಸೊ 14th ಕ್ವಶನ್, ಗಾಂಧೀಜಿಯ ಮೂಲ ಶಿಕ್ಷಣದಲ್ಲಿ ಬೋಧನಾ ಭಾಷೆ ಯಾವುದು? ಗಾಂಧೀಜಿಯ ಮೂಲ ಶಿಕ್ಷಣದಲ್ಲಿ ಬೋಧನಾ ಭಾಷೆ ಯಾವುದು? ಸೊ ಈ ಆಪ್ಷನ್ ಈಸಿಯಾಗಿ ಹೇಳ್ಬೋದು. ಆಪ್ಷನ್ ಎ ಇಂಗ್ಲೀಷ್, ಬಿ ಹಿಂದಿ, ಸಿ ಮಾತೃಭಾಷೆ, ಡಿ ಸಂಸ್ಕೃತ. ಆಪ್ಷನ್ ಸಿ ಮಾತೃಭಾಷೆ. ಮೂಲ ಶಿಕ್ಷಣ ಬೋಧನಾ ಮಾತೃಭಾಷೆದಾಗಿರುತ್ತೆ. ಸೊ ಮದರ್ ಟಂಗ್. 15, ವಿವೇಕಾನಂದರ ಶಿಕ್ಷಣದ ಗುರಿ ಯಾವುದು? ಎ ಉದ್ಯೋಗಮುಖ ಶಿಕ್ಷಣ, ಬಿ ಮಾಹಿತಿ ಸಂಗ್ರಹ, ಸಿ ವ್ಯಕ್ತಿತ್ವ ನಿರ್ಮಾಣ, ಡಿ ಪರೀಕ್ಷಾ ಯಶಸ್ಸು. ಆಲ್ರೆಡಿ ಈ ಟೈಪ್ ಕ್ವಶನ್ ನೋಡಿದ್ದೀವಿ, ಬಟ್ ಸಿಮಿಲರ್ ದಿಸ್ ಕ್ವಶನ್. ಸೊ ಆಪ್ಷನ್ ಸಿ ವ್ಯಕ್ತಿತ್ವ ನಿರ್ಮಾಣ.
ಕ್ಯಾರೆಕ್ಟರ್ ಬಿಲ್ಡಿಂಗ್. ವಿವೇಕಾನಂದರು ಯಾವ ದಿನ ಅಭಿವೃದ್ಧಿಯನ್ನು ಒತ್ತಿ ಹೇಳಿದರು? ಎ. ಬುದ್ಧಿ ಮಾತ್ರ, ಬಿ. ದೇಹ ಮಾತ್ರ, ಸಿ. ದೇಹ, ಮನಸ್ಸು ಮತ್ತು ಆತ್ಮ, ಡಿ. ನೈತಿಕ ಮೌಲ್ಯ ಮಾತ್ರ. ಸೊ ವಿವೇಕಾನಂದ ಅವರು ಅತಿ ಹೆಚ್ಚಾಗಿ ಹೇಳೋದು ದೇಹ, ಮನಸ್ಸು ಮತ್ತು ಆತ್ಮದ ಶಿಕ್ಷಣ. ವಿವೇಕಾನಂದ ಸ್ಟ್ರೆಸ್ ಡೆವಲಪ್ಮೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಪ್ರೊಬೆಲ್ 17ನೇ ಕ್ವಶನ್. ಪ್ರೊಬೆಲ್ ಯಾವ ಶಿಕ್ಷಣ ವ್ಯವಸ್ಥೆಯ ಸ್ಥಾಪಕ? ಪ್ರೊಬೆಲ್ ಯಾವ ಶಿಕ್ಷಣ ವ್ಯವಸ್ಥೆಯ ಸ್ಥಾಪಕ? ಫ್ರೋಬರಿಚ್ ಫ್ರೊಬೆಲ್, ಕಿಂಡರ್ಗಾರ್ಟನ್. ಫಾದರ್ ಆಫ್ ಕಿಂಡರ್ಗಾರ್ಟನ್ is Froebel. Friedrich Froebel is known as the founder of kindergarten. ಫ್ರೊಬೆಲ್ ಯಾವ ವಿಧಾನವನ್ನು ಒತ್ತಿ ಹೇಳಿದರು? ಎ. ಉಪನ್ಯಾಸ ವಿಧಾನ, ಬಿ. ಆಟದ ಮೂಲಕ ಕಲಿಕೆ, ಸಿ. ಅಭ್ಯಾಸ ವಿಧಾನ, ಡಿ. ಚರ್ಚಾ ವಿಧಾನ. ಫ್ರೊಬೆಲ್ ಆಟದ ಮೂಲಕ ಕಲಿಕೆನ ಒತ್ತಿ ಹೇಳ್ತಾರೆ. ಫ್ರೊಬೆಲ್ ಎಂಫಸೈಸ್ಡ್ ವಿಚ್ ಮೆಥಡ್ ಆಫ್ ಲರ್ನಿಂಗ್? ಲೆಕ್ಚರ್ ಮೆಥಡ್, ಪ್ಲೇವೇ ಮೆಥಡ್, ಡ್ರಿಲ್ ಮೆಥಡ್, ಡಿಸ್ಕಷನ್ ಮೆಥಡ್. ಆಪ್ಷನ್ ಬಿ ಪ್ಲೇವೇ ಮೆಥಡ್. 19th ಕ್ವಶನ್. ಡ್ಯೂ ಯಾವ ತತ್ವದೊಂದಿಗೆ ಸಂಬಂಧಪಟ್ಟವರು? ಎ. ಆದರ್ಶವಾದ, ಬಿ. ಪ್ರಾಗ್ಮ್ಯಾಟಿಸಮ್, ಸಿ. ಪ್ರಕೃತಿವಾದ, ಡಿ. ವಾಸ್ತವವಾದ. ಸೊ ಜಾನ್ ಡ್ಯೂ ಅವರು ಆಪ್ಷನ್ ಬಿ ಪ್ರಾಗ್ಮ್ಯಾಟಿಸಮ್ ತತ್ವದೊಂದಿಗೆ ಸಂಬಂಧಪಡ್ತಾರೆ. ಸೊ ಜಾನ್ ಡ್ಯೂ ಈಸ್ ಅಸೋಸಿಯೇಟ್ ವಿತ್ ವಿಚ್ ಫಿಲಾಸಫಿ? ಎ. ಐಡಿಯಲಿಸಮ್, ಬಿ. ಪ್ರಾಗ್ಮ್ಯಾಟಿಸಮ್, ಸಿ. ನ್ಯಾಚುರಲಿಸಮ್, ಡಿ. ರಿಯಲಿಸಮ್. ಬಿ. ಪ್ರಾಗ್ಮ್ಯಾಟಿಸಮ್. ಸೊ 20th ಕ್ವಶನ್. ಲರ್ನಿಂಗ್ ಬೈ ಡೂಯಿಂಗ್ ಎಂಬುದು ಯಾರು ಹೇಳಿದರು? ಲರ್ನಿಂಗ್ ಬೈ ಡೂಯಿಂಗ್. ಎ. ಪ್ರೊಬೆಲ್, ಬಿ. ಜಾನ್ ಡ್ಯೂ, ಸಿ. ಮಾಂಟೆಸರಿ, ಡಿ. ಫೆಸ್ಟ್ಲೋ. ಸೊ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳಿದವರು ಜಾನ್ ಡ್ಯೂ. ಸೊ ಲರ್ನಿಂಗ್ ಬೈ ಡೂಯಿಂಗ್ ಈಸ್ ಗಿವನ್ ಬೈ ಜಾನ್ ಡ್ಯೂ. 21ನೇ ಕ್ವಶನ್. ಮಾಂಟೆಸರಿ ವಿಧಾನ ಯಾವ ಕಲಿಕೆಯನ್ನು ಒತ್ತಿ ಹೇಳುತ್ತದೆ? ಆಪ್ಷನ್ ಎ. ಶಿಕ್ಷಕ ಕೇಂದ್ರಿತ, ಬಿ. ಬಾಲಕ ಕೇಂದ್ರಿತ, ಸಿ. ಪರೀಕ್ಷಾ ಕೇಂದ್ರಿತ, ಡಿ. ಉಪನ್ಯಾಸ ಕೇಂದ್ರಿತ. ಸೊ ಫೌಂಡರ್ ಆಫ್ ದ ಮಾಂಟೆಸರಿ ಎಜುಕೇಷನ್ ಈಸ್ ಮಾರಿಯಾ ಮಾಂಟೆಸರಿ. ಸೊ ಇವರು ಅತಿ ಹೆಚ್ಚಾಗಿ ಮಾಂಟೆಸರಿ ಓಪನ್ ಮಾಡಿದ್ದು ಚಿಕ್ಕ ಮಕ್ಕಳಿಗೋಸ್ಕರ. ಸೊ ಅದರಿಂದ ಇವರು ಯಾವುದನ್ನು ಒತ್ತಿ ಹೇಳ್ತಾರೆ ಅಂದರೆ ಬಾಲಕ ಕೇಂದ್ರಿತ ಶಿಕ್ಷಣವನ್ನೇ ಒತ್ತಿ ಹೇಳೋದು. ಬಾಲಕರ ಅಥವಾ ಬಾಲಕಿಯರ ಮಕ್ಕಳ ಇಚ್ಛೆ ತಕ್ಕಂತೆ ಪಾಠ ಮಾಡಬೇಕು ಅಂತ ಹೇಳಿದವರು ಇವರು. ಸೊ ಮಾಂಟೆಸರೀಸ್ ಮೆಥಡ್ ಫೋಕಸ್ ಆನ್ ಟೀಚರ್ ಸೆಂಟರ್ಡ್ ಮೆಥಡ್, ಚೈಲ್ಡ್ ಸೆಂಟರ್ಡ್ ಮೆಥಡ್, ಎಕ್ಸಾಮ್ ಓರಿಯೆಂಟೆಡ್ ಲರ್ನಿಂಗ್ ಮೆಥಡ್, ಲೆಕ್ಚರ್ ಮೆಥಡ್. ಸೊ ಬಿ ಚೈಲ್ಡ್ ಸೆಂಟರ್ಡ್ ಮೆಥಡ್. ಸೊ 22ನೇ ಕ್ವಶನ್. ಕಾಸಾಡ್ಯೂ ಬಂಬಿನಿ ಯಾವ ಶಿಕ್ಷಣ ತತ್ವದೊಂದಿಗೆ ಸಂಬಂಧಿಸಿದೆ? ಸೊ 22ನೇ ಕ್ವಶನ್. ಕಾಸಾಡ್ಯೂ ಬಂಬಿನಿ ಯಾವ ಶಿಕ್ಷಣ ತಜ್ಞರೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ. ಪ್ರೊಬೆಲ್, ಬಿ. ಡ್ಯೂ, ಸಿ. ಮಾಂಟೆಸರಿ, ಡಿ. ರೂಶೋ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಆಪ್ಷನ್ ಸಿ ಮಾರಿಯಾ ಮಾಂಟೆಸರಿ ಅವರು ಹೇಳ್ತಾ ಹೋಗ್ತಾರೆ. ದ ಫಸ್ಟ್ ಮಾಂಟೆಸರಿ ಸ್ಕೂಲ್ ವಾಸ್ ಕಾಲ್ಡ್. ಸೊ ಮಾರಿಯಾ ಮಾಂಟೆಸರಿ ಅವರು ಓಪನ್ ಮಾಡ್ತಾರೆ. ಆ ಸ್ಕೂಲ್ನ ಏನಂತ ಕರೀತಾರೆ? ಕಾಸಾಡಿ ಬಂಬಿನಿ ಅಂತ ಕರೀತಾರೆ. ಸೊ ಇಷ್ಟು ಇವತ್ತಿನ MCQ ಡಿಪೆಂಡ್ ಆನ್ ವೇರಿಯಸ್ ಎಜುಕೇಷನಿಸ್ಟ್ ಆ್ಯಂಡ್ ದೇರ್ ಕಾನ್ಟ್ರಿಬ್ಯೂಷನ್ ಟಾಪಿಕ್ ಮೇಲೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಲೆಸನಲ್ಲಿ ಸಬ್ ಟಾಪಿಕ್ ಏನಿದೆ ಆ ಸಬ್ ಟಾಪಿಕ್ನ ತೊಗೊಂಡು MCQನ ಸಾಲ್ವ್ ಮಾಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ ಆದಷ್ಟು. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ. ನಿಮ್ಗೆ ಇನ್ ಕೇಸ್ PDF ನೋಟ್ಸ್ ಏನಾದರೂ ಬೇಕಿದ್ದರೆ ಸೊ ಮೆಸೇಜ್ ಮಾಡಿ ನಾನು ಸೆಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.